ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ಸೆಕೆಂಡರಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ: ಡಿಟರ್ಮೈನ್ ದ ಆನ್ಯುವಲ್ ವ್ಯಾಲ್ಯೂ ಆಫ್ ಹೌಸ್ ಆಫ್ ಮಿಸ್ಟರ್ ಶ್ರೇಯಸ್ ಇನ್ ದ ಫಾಲೋಯಿಂಗ್ ಕೇಸ್. ನೀವೀಗ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಜಸ್ಟ್ ಆನ್ಯುವಲ್ ವ್ಯಾಲ್ಯೂ ತನಕ, ನೆಟ್ ಆನ್ಯುವಲ್ ವ್ಯಾಲ್ಯೂ ತನಕ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ಒಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ನೋಡಿ. ಈ ಪ್ರಾಬ್ಲಮ್ನಲ್ಲಿ ಮುನ್ಸಿಪಾಲ್ ವ್ಯಾಲ್ಯೂ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ಬಟ್ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮುನ್ಸಿಪಾಲ್ ಟ್ಯಾಕ್ಸ್ 9,000 ಅಂತ 10% ಆಫ್ ಮುನ್ಸಿಪಾಲ್ ವ್ಯಾಲ್ಯೂ. ಮುನ್ಸಿಪಾಲ್ ವ್ಯಾಲ್ಯೂನ 10% 9,000. ಹಾಗಾದರೆ ಮುನ್ಸಿಪಾಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಆಗೋದನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು, ಮುನ್ಸಿಪಾಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ. ಬಟ್ ಫೈಂಡ್ ಔಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ ಈ ಕ್ವಶನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಆನ್ಸರ್ ಅವರೇ ಕೊಟ್ಟಿರೋದ್ರಿಂದ ನೀವು ಇಲ್ಲಿಂದ ಸೊಲ್ಯೂಷನ್ ಮಾಡಿದ್ರು ಸಾಕು. ಮುನ್ಸಿಪಾಲ್ ವ್ಯಾಲ್ಯೂಗೆ ಬರ್ಕೊಳ್ಳೋದು ಅಂತಾದರೆ 10%ಗೆ 9,000 ಅಂತಂದರೆ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ 9,000 ಇದೆ, ಅದು ಮುನ್ಸಿಪಾಲ್ ವ್ಯಾಲ್ಯೂದು 10% ಅಂತೆ. 10%ಗೆ 9,000 ಅಂತಂದರೆ 100%ಗೆ 90,000 ಆಗುತ್ತೆ. ಮುನ್ಸಿಪಾಲ್ ವ್ಯಾಲ್ಯೂ 90,000 ಅಂತ ಬರ್ಕೊಳ್ಬೇಕಿತ್ತು. ಬಟ್ ಈ ಕ್ವಶನ್ನಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಆನ್ಸರ್ ಅವರೇ ಕೊಟ್ಟಿರೋದ್ರಿಂದ ನೀವು ಬರ್ಕೊಂಡು ಕ್ಯಾಲ್ಕುಲೇಷನ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ 1 lakh. ನೆಕ್ಸ್ಟ್ ಅಗೈನ್ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ 1 lakh ಬರ್ಕೊಳ್ಬೇಕು. ದೆನ್ ಆ್ಯಕ್ಚುಯಲ್ ರೆಂಟ್ ಅಂದರೆ 1 ವರ್ಷದ ಬಾಡಿಗೆ ಬರೀಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಹೌಸ್ ಲೆಟ್ ಔಟ್ ಫಾರ್ ₹10,000 ಪರ್ ಮಂತ್. ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರಂತೆ. ಅಲ್ಲಿಗೆ ವರ್ಷದ ಬಾಡಿಗೆ ಎಷ್ಟಾಗುತ್ತೆ? 10,000 × 12 1,20,000 ವರ್ಷದ ಬಾಡಿಗೆ ಆಗುತ್ತೆ. ಅದರಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಏನಾದರೂ ಬಾಡಿಗೆ ಕೊಡ್ತಿಲ್ಲ ಅಂತ ಕ್ವಶನಲ್ಲಿ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಿ ಬರೀಬೇಕು. ಅನ್ರಿಯಲೈಸ್ಡ್ ರೆಂಟ್ ಅಂದರೆ ಬರದೇ ಇರೋವಂಥ ಬಾಡಿಗೆ. ಕ್ವಶನಲ್ಲೂ ಕೂಡ ಅನ್ರಿಯಲೈಸ್ಡ್ ರೆಂಟ್ ಕೊಡಲಿಲ್ಲ, ಕೊಟ್ಟಿಲ್ಲ. ಸೊ 0 ಬರ್ಕೊಂಡಿದ್ದೀನಿ. 1,20,000 - 0 1,20,000 ಆಗುತ್ತೆ. ಸೊ ನಾವೀಗ ಡೈರೆಕ್ಟಾಗಿ ಥರ್ಡ್ ಸ್ಟೆಪ್ ಮಾಡೋದ್ರಿಂದ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಕಂಪೇರ್ ಮಾಡಿ ಯಾವುದು ಹೈಯೆಸ್ಟ್ ಇರುತ್ತೋ ಆ ವ್ಯಾಲ್ಯೂವನ್ನು ಬರೀಬೇಕು. 1,00,000 1,20,000 ಇವೆರಡರಲ್ಲಿ ಹೈಯೆಸ್ಟ್ ಇರೋದು ಯಾವುದು? 1,20,000. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕಿತ್ತು ಅಂತಂದರೆ ಹೈಯೆಸ್ಟ್ ಇರೋದು ಬರೀಬೇಕಿತ್ತು. ಸೆಕೆಂಡ್ ಸ್ಟೆಪ್ನಲ್ಲೇ ಲೀಸ್ಟ್ ಇರೋದು ಬರೀಬೇಕಿತ್ತು. ಬಟ್ ಈಗ ಏನೂ ಬರ್ದಿಲ್ಲ, ಅವರೇ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಬರ್ಕೊಂಡು ನೆಕ್ಸ್ಟ್ ಸೊಲ್ಯೂಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಥರ್ಡ್ ಸ್ಟೆಪ್ನಲ್ಲಿ ಹೈಯೆಸ್ಟ್ ಇರೋದು ಬರೀಬೇಕು. 1,00,000 1,20,000, ಹೈಯೆಸ್ಟ್ ಇರೋದು 1,20,000. 1,20,000 ಹೇಗೆ ಬಂತು? ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ, ವರ್ಷಕ್ಕೆ ಇಷ್ಟಾಗುತ್ತೆ 1,20,000 ಆಗುತ್ತೆ. ಈಗ ಲೆಸ್ ಲಾಸ್ ಡ್ಯೂ ಟು ವೇಕೆನ್ಸಿ ಪೀರಿಯಡ್. ಮನೆ ಏನಾದರೂ ಖಾಲಿ ಇದ್ದರೆ ನಮಗೆ ಬಾಡಿಗೆ ಬರೋದಿಲ್ಲ, ಅದರಿಂದ ಲಾಸ್ ಆಗುತ್ತೆ. ಅದಕ್ಕೆ ನಾವು ವೇಕೆನ್ಸಿ ಪೀರಿಯಡ್ ಅಂತ ಕರಿತೀವಿ. ಎಷ್ಟು ತಿಂಗಳು ಮನೆ ಖಾಲಿ ಇತ್ತಂತೆ? 3 ತಿಂಗಳು ಮನೆ ಖಾಲಿ ಇತ್ತಂತೆ. ಸೊ 3 ಮಂತ್ಸಿನ ಬಾಡಿಗೆ ನಮಗೆ ಬರೋದಿಲ್ಲ. 3 ಮಂತ್ಸಿಗೆ ಎಷ್ಟು ಬಾಡಿಗೆ ಆಗುತ್ತೆ ಅನ್ನೋದನ್ನು ನಾವೀಗ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಅಂತ ಅವರೇ ಕೊಟ್ಟಿದ್ದಾರೆ. ಹೌಸ್ ಲೆಟ್ ಔಟ್ ಫಾರ್ ₹10,000 ಪರ್ ಮಂತ್. ಲೆಟ್ ಔಟ್ ಅಂದರೆ ಬಾಡಿಗೆ ಕೊಡ್ತಿದ್ದಾರೆ. ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾರೆ. 3 ತಿಂಗಳು ಮನೆ ಖಾಲಿ ಇತ್ತು. ಹಾಗಾದರೆ ಎಷ್ಟು ತಿಂಗಳು ಬಾಡಿಗೆ ಬರಲ್ಲ ನಮಗೆ? 3 ತಿಂಗಳು ಬಾಡಿಗೆ ಬರಲ್ಲ. 10,000 × 3 ಅಂತಂದರೆ 30,000 ರೂಪಾಯಿ ಬಾಡಿಗೆ ಬರಲ್ಲ. ಸೊ 1,20,000ದಲ್ಲಿ 30,000 ಕಳೆದಾಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ 90,000 ಆಗುತ್ತೆ. ಲೆಸ್ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್. ಮುನ್ಸಿಪಾಲ್ ಟ್ಯಾಕ್ಸನ್ನು ಲೋಕಲ್ ಟ್ಯಾಕ್ಸ್ ಅಂತ ಕೊಡ್ಬೋದು, ಹೌಸ್ ಟ್ಯಾಕ್ಸ್ ಅಂತ ಕೊಡ್ಬೋದು. ಮುನ್ಸಿಪಾಲ್ ಟ್ಯಾಕ್ಸ್ ಅಂದರೆ ಮನೆ ಕಂದಾಯ, ಸ್ವಂತ ಮನೆ ಇರೋರೆಲ್ಲ ಮುನ್ಸಿಪಾಲ್ ಟ್ಯಾಕ್ಸನ್ನು ಕಟ್ಟಲೇಬೇಕು. ಕ್ವಶನಲ್ಲಿ ಕೊಟ್ಟಿದ್ದಾರೆ ಮುನ್ಸಿಪಾಲ್ ಟ್ಯಾಕ್ಸ್ ಪೇಯ್ಡ್ ಬೈ ದ ಓನರ್ ₹9,000. 9,000 ರೂಪಾಯಿ ಮುನ್ಸಿಪಾಲ್ ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ. 90,000ದಲ್ಲಿ 9,000 ಹೋದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 81,000 ರೂಪಾಯಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ನೋಡಿ, ಈ ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಪ್ರಾಬ್ಲಮ್. ಮುನ್ಸಿಪಾಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಏನೂ ಕೊಡಲಿಲ್ಲ. ಅವರೇ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಎಕ್ಸ್ಪೆಕ್ಟೆಡ್ ರೆಂಟಲ್ ವ್ಯಾಲ್ಯೂಯಿಂದ ಸೊಲ್ಯೂಷನ್ ಮಾಡಿದ್ರಾಯಿತು. ಆ್ಯಕ್ಚುಯಲ್ ರೆಂಟ್ ಒಂದನ್ನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಹೇಗೆ ಬಂತು ಅಂತಂದರೆ ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ, ವರ್ಷಕ್ಕೆ 1,20,000 ಆಯಿತು. 30,000 ಕಳೆದಿರೋದು ಏನಕ್ಕೆ ಅಂತಂದರೆ 3 ತಿಂಗಳು ಮನೆ ಖಾಲಿ ಇತ್ತು. 3 ತಿಂಗಳು ಬಾಡಿಗೆ ಲೆಸ್ ಮಾಡಬೇಕು. 1,20,ರಲ್ಲಿ 30,000 ಲೆಸ್ ಮಾಡಿದ್ರೆ 90,000 ಬರುತ್ತೆ. ಮುನ್ಸಿಪಾಲ್ ಟ್ಯಾಕ್ಸನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಪೇಯ್ಡ್ ಬೈ ದ ಓನರ್ ₹9,000. ನೀವೇನು ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ. 90,000ರಲ್ಲಿ 9,000 ಹೋದರೆ 81,000 ಆಗುತ್ತೆ. ಸೊ ಅಲ್ಲಿಗೆ ಆ ಹೌಸ್ ಪ್ರಾಪರ್ಟಿಯ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ, ವರ್ಷದ ವ್ಯಾಲ್ಯೂ ಎಷ್ಟು ಅಂತಂದರೆ, ಎಷ್ಟು ಇನ್ಕಮ್ ಆಗ್ತಿದೆ ಅಂತಂದರೆ, ಏನು ಅಮೌಂಟ್ ಬರ್ತಾ ಇದೆ ಅಂತಂದರೆ 81,000 ಅಮೌಂಟ್ ಬರ್ತಾ ಇದೆ. ಇದೇ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ರೆ ಇಲ್ಲಿಂದ ಒಂದೆರಡು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕಿತ್ತು. ಬಟ್ ಈ ಕ್ವಶನಲ್ಲಿ ಡಿಟರ್ಮೈನ್ ದ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದ ಹೌಸ್ ಅಂತ ಕೊಟ್ಟಿರೋದ್ರಿಂದ ಇಷ್ಟೇ ಮಾಡಿದ್ರೆ ಸಾಕಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.